ನನ್ನ ಆಯುಷು ಮುಸಲು ಭಗವಂತನ ಸಾಧ್ಯವಿಲ್ಲ. ಮುಚ್ಚ ಬರ್ಪಾಯಿ, ಹೆಚ್ಚು ಮಾತಾಡ ದಾರ ಓದಿಸ್ಬಿಡ್ತೀನಿ. ಉದಿಸಲು ಇದೇನು ಕಟ್ಟಿಸಿದ ಹಲ್ಲುಗಳಲ್ಲ, ಗಟ್ಟು ಮುಟ್ಟಾದ ಹಲ್ಲುಗಳು. ನಿಮ್ಮಂತ ನೀಚ ನಾಯಿಗಳ ವ್ಯಕ್ತಿರಲು ಸರಬುತ್ತಿದ ಹಲ್ಲುಗಳು. ಹೋಗಲ್ಲ ಹುಚ್ಚ. ಒಂದು ಸಂಸಾರ ಹಾಳು ಮಾಡುವ ಹುಚ್ಚ ನಾಲ್ಕನ ನೀನು. ನಿಮ್ಮ ಹುಚ್ಚನ ಬಿಡಿಸು ಬಂದಿದ್ದೀನಿ ನಾನು. ಯಾರು ನೀನು? ಏನ್ ಹೇಳ್ತಾ ಇದೀಯಾ? ನಿನ್ನಂತ ಬಂಡರಿಗೆ ಹೇಳುವ ಒಂದೇ ಮಾತು, ನಾಯಕನ ಸೋಮಶೇಖರ. ಸೋಮು ಸೋಮಶೇಖರ ನಾಯಿ. ಹೃದಯ ಇಲ್ಲದ ಕಟಕರ ಸತ್ಯವನ್ನು ಅಸತ್ಯವನ್ನು ತುಳಿದು ನ್ಯಾಯವನ್ನು ಅಧರ್ಮ ಮಾಡಿ ನಿಮ್ಮಂತ ನಾಯಿಗಳ ಮಕ್ಕಳ ನಾಚಿಕೆ ಆಗುತ್ತಾ? ತೊಲಗೆ ಮನೆ ಬಿಟ್ಟು ತೊಲಗೆ. ಸೋಮು, ಅದು ಇನ್ನು ಒಂದು ಮಾತಾಡುವ ನನ್ನ ಗಂಡಿ ನನ್ನ ಕೊಲೆ ಆಗ್ಬೇಕಾಗುತ್ತಾ? ತೊಲಗೆ ಮನೆ ನಾಚಿಕೆ. ನಿನ್ನ ಮಾಟ ಮುಗಿಯಿತು, ನಡಿ ಹೋಗೋಣ. ಯಾವನ್ನವರು ಕಚಡ ನಲ್ಲಿ ನಿಂತ್ಕೊಳ್ಳೋಣ. ಅನ್ನಪ್ಪ ಅನ್ನು ಕಚಡ ಅಂತಾರ ಅನ್ನು, ನಾಯಿ ಅಂತಾರ ಅನ್ನು. ನಿಂಗೆ ಹೆಂಗೆ ಗೊತ್ತು ಹಂಗಲ್ಲ ಅನ್ನಪ್ಪ. ಸರಿ ಏನ್ ಬೊಗಳು ದೇವರು ಬೊಗ್ಳಕ್ ಬಂದಿಲ್ಲ ಕಣೋ, ನಿನ್ನ ಬೊಗ್ಳಕ್ ಬಂದವನಿ ಕಣೋ. ಸರಿ ನನ್ನ ಮಗಳು ನೀನ್ ಯಾರು? ನಿನ್ನಂತ ಸನ್ಮಂತ ನನಗೇನ್ ಕೆಲಸ ಅಂತ? ಹೌದು ಕಣಪ್ಪ, ನನ್ನಂತ ಸನ್ಮಂತ ಏನು ಕೆಲಸ ಇಲ್ಲ. ನನ್ಗಿದೆಲ್ಲ ಪ್ರಿನ್ಸಿಪಲ್ ಕೆಲಸ. ಸರಿ ಅದೇನು ದೇವರು ಮಗ ತಿರ್ಗೋ ಈ ಕಡೆ ನೋಡು ನನ್ನ ಮಗ ನೋಡಿ ಮಕ್ಕ ಹರೀಶ್ ಮಗು ಸಿದ್ದಾಪತಿಯವರು ಅದೇ ನೋಡಿ. ಡ್ರೈವರು ನನ್ನ ಮಗಳ ಕಲಿಬಾರ್ದಲ್ಲ ಅಂತ ಕಳಿಸ್ತ. ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಆಗಿಲ್ಲ ಅನ್ನೋ ನಿಂತಿದೆಯಲ್ಲ, ಸರಿನಾ? ಏನ್ರಿ ನೀವು ಮಾತಾಡ್ತಾ ಇರೋದು? ನಾನೇನಂತ ತಪ್ಪು ಮಾಡ್ದ? ತಮ್ಮ ತಮ್ಮ ತಪ್ಪು ತಿಳಿಬೇಡ ಕಣೋ. ನಾನು ಒಂದ್ ಹೇಳ್ತೀನಿ ವಿಷಯನ, ತಪ್ಪು ತಿಳಿಬೇಡ ಕಣೋ. ಬೆಂಕಿ ಅಂತ ಹುಡುಗ ನೀನು, ಬೆಣ್ಣೆ ಅಂತ ನನ್ನ ಮಗಳು. ಬೆಣ್ಣೆ ಮುಂದ್ಬಿಟ್ಟೆ ಬೆಂಕಿ ಕರ್ದು, ಬೆಣ್ಣೆ ಮುಂದ್ಬಿಟ್ಟೆ ಬೆಂಕಿ ಕರ್ದ ತುಪ್ಪ ಕರ್ಗೋಯ್ತದೆ ಕಣೋ. ಆ ತುಪ್ಪ ನಿನ್ಗಾಗೆ ಮಡಿದವನಿ ಕಣಲ್ಲಿ. ಅಂತ ಇದೆ ಊರ್ ಜನ ಏನಂತಾರೆ ಗೊತ್ತಾ? ಏನಂತಾರಪ್ಪ? ಬೆಂಕಿ ಮಗಳು ಕಾಲ್ಗಾರ್ದ ಹೆಣ್ಣು ಅಂತಾರ. ಅಂತಾನೋ ನಾನು ಮುಂದ್ಬಿಟ್ಟೆ ಕಷ್ಟ ಸಿಗ್ಗಾಕ್ಬಿಡ್ತೇವೆ ಅನ್ನೋಲ್ಲ. ಕಂಡು ಕಂಡು ಬಸ್ರಾಗಿರೋ ನಿನ್ ಮಗ ಮದುವೆ ಆಗೋಕೆ ನನ್ಗೇನು ಹುಚ್ಚ ಇಟ್ಲ. ಯಾವಲ್ಲ ಅಂತ ನನ್ನ ಮಗಳು ಬಸ್ರಾಗಳೇ ಅಂತ ನಾನು ಮುಂದ್ಬಿಟ್ಟೆ ಕರೆಸ್ತಾ ಯಾವ ನೋಡ್ತೀನಿ. ಏನಿಲ್ಲ ಸಾಕ್ಷಿ ನನ್ನ ಮಗಳು ಬಸ್ರಾಗಳೇ ಅಂತ ಯಾರು ಕರ್ಕಬಲ್ಲ. ಮಗಳು ಹೊಟ್ಟೆ ಹಾಕಾರ ನೋಡು ಹೇಳ್ತೀನಿ, ಅವಳು ಬಸ್ರಾಗಳೇ ಅಂತ ಹೇಳ್ತೀನಿ. ನನ್ನ ಮಗಳು ಹೊಟ್ಟೆ ನೋಡ್ಬಿಟ್ಟಂಗ ಅಂತದಿಲ್ಲ. ನನ್ನ ಮಗಳು ಗ್ಯಾಸ್ ಟ್ರಬಲ್ ಕಲ ಊಟ ಏನೋ ಹೊಟ್ಟೆ ಮುಂದಕ್ಕೆ. ನಾನು ಡ್ರೈವರೇ ಇರುವುದು, ಆದ್ರೆ ನಿನ್ನ ಮಗಳು ಹೊಟ್ಟೆ ಆಕಾರ ನೋಡಿ ಹೇಳ್ತೀನಿ ದಸರಾಗೋಳ. ಆಯ್ತು ಕಣಪ್ಪ, ಅದು ಕಾರಣ ಯಾರು? ಅವನು ಯಾವ ಬುದ್ಧಿಮ ಇರ್ಬೋದು? ಅವನು ಇನ್ಯಾರು ಅಲ್ಲ ಕಣೋ, ನೀನೇ ಕಣಪ್ಪ. ಅಭಿವ್ಯಕ್ತಿ ಏನ್ ಬಗ್ತಾ ಇದ್ದೀನಿ ನಾ ಕಾರಣ ನಾನು ಅಂದ್ರೆ ನಿನ್ನೆ ಸಾಯ್ಬಿಡ್ತೀನಿ. ಗೋವಿಂದ, ನನ್ನ ಆಸ್ತಿ ನನ್ನ ಐಶ್ವರ್ಯ ಎಲ್ಲ ಬರ್ಕೊಡ್ತೀನಿ ಕಣೋ. ನನ್ನ ಮಗಳು ಮದುವೆ ಆಗೋ. ನೀನೇ ತಾನೇ ಹೇಳಿದ್ದು, ನೀನು ನಮ್ಮ ಅಪ್ಪನ ಗೊತ್ತಾಗ ಗಂಟ ಹೊಟ್ಟೆಗೆ ಬಟ್ಟೆ ತುರಿಕೋ ಅಂತ ಹೇಳ್ಬಿಟ್ಟು ಈಗ ನೋಡ್ದೆ ಏನೇನೋ ಮಾತಾಡ್ತಾ ಇದೆಯಲ್ಲ. ನೋಡು, ಆಗದಿಲ್ಲ ಅಂತ ಹೇಳ್ಬಿಡು, ಈಗಲೇ ತೆಗ್ದು ಬಿಸಾಕ್ಬಿಡ್ತೀನಿ. ಏನು ನಿಮ್ಮ ಅಪ್ಪನ ರೇಗಿಸ್ಲಿಕ್ಕೆ ನಂದೆ? ಓ ಡ್ರೈವರ್ ಸಾಹೇಬ್ರ, ನನ್ ಸತ್ತು ನನ್ನ ವಸ್ತು ಎಲ್ಲ ನಿಂಗೆ ಕೊಡ್ತೀನಿ ಕಣೋ. ನನ್ನ ಮಗಳು ಮದುವೆ ಆಗೋ. ಏನೋ ಈಗ ಕೇಳ್ಕೊತಾ ಇದ್ದೀನಿ ಅಂತ ಆಯ್ತೀನಿ, ಆದ್ರೆ ಮೊದ್ಲು ನೀನ್ ಆಸ್ತಿ ನಾನು ಬರ್ದ್ಬಿಡು, ಆಮೇಲೆ ನಾನು ಆಯ್ತೀನಿ. ಆಯ್ತು ಕಣ, ಬರೀತೀನಿ. ನನ್ನ
ಮಗಳು ತಾಲಿ ಕಟ್ಟು. ಬರೀ ಮಾತಾಡಂದ್ರೆ ಆಗೋದಿಲ್ಲ ಮಾವ, ಬರ್ಬಿಡ್ಬೇಕು ಇಲ್ಲಿಯ. ಆಯ್ತು ಕಣಪ್ಪ, ಬರೀತೀನಿ, ಪತ್ರ ತಗೋಬೇಕು. ಆಗೋದಿಲ್ಲ ಹೇಳ್ರಿ, ಹೋಗ್ತೀನಿ ನಾನು. ಆಯ್ತು ತಗಪ್ಪ. ಓ ದೇವರು, ನನ್ ಮಗಳು ಕೊಟ್ಟಲ್ಲಿ ತಾಲಿ ಇಲ್ಲ ಅಂದ್ರೆ ಊರ್ ಜನಗಳೆಲ್ಲ ಆಡ್ತಾ ಬಿಡ್ತಾರೆ ಕಣೋ. ತಾಲಿ ಕೊಟ್ಟು. ಹೆಂಗೋ ಮುಂದೆ ಮೊಟ್ಟೆ ಬಂದದ, ತಿರ್ಗಿ ಹಾಕ್ತಾಗೆ ಕುಡಿಯೋದ ಸಂಸಾರ ಮಾಡ್ಕೊಂತೀನಿ. ಹಂಗಲ್ಲ ಕಣೋ, ಗೌರ್ಮೆಂಟ್ ಪ್ರಕಾರ ಕೊಟ್ಟಲ್ಲಿ ತಾಲಿ ಇದ್ರೆ ಕಣೋ ನನ್ ಮಗಳು ಅನ್ಸೋದು. ಕಟ್ಟೋ ಬೇಗ. ಹೋಗ್ಲಿ ಬಿಡಿ, ಮುಂದೊಂದು ಸೋಮವಾರ ಸೋಮೇಶ್ವರಿಂದ ತಾಲಿ ಕಟ್ಬಿಡ್ತೀನಿ, ನೀವು ಹೋಗಿ ನಾವು ಬರ್ತೀನಿ. ಸರಿ ನೋಡಪ್ಪ ಬಾಯಿ, ನನ್ ಪ್ರಸ್ತುತಕ್ಕೆ ನೀನು ದಿಂಬು ಆಸ್ತಿ ಎಲ್ಲ ತಗೊಡ್ತೀಯಾ? ಇನ್ನೇನ್ ಮಾಡುದು, ಮಗಳೇ ಕುತ್ತಪ್ಪ ತಕೊಂಡೇಬೇಕು. ಮಗಳೇ ಗಂಡನ್ ಗೊತ್ತ ನಿಧಾನಕ್ಕೆ ಹೋಗ. ನೋಡಪ್ಪ, ಆಯ್ತು, ನಾವ್ ನಿಮ್ಮನ್ ಗೊತ್ತಾ ಇದ್ದೀವಿ, ನಮ್ಗೆ ಆಶೀರ್ವಾದ ಮಾಡು. ಒಳ್ಳೇದಾಗಲಿ ಕಣ. ಶಿವಾನಂದ. ಸೋಮು, ಹೌದು ಶಿವಾನಂದ, ನಮ್ಮ ಬಾವ ಸೋಮಶೇಖರ್. ಏನಂದ್ರೆ ನೀವಾ? ಇದ್ದೀರಾ? ಹೌದು ಸರ್, ನಾನಿನ ಗಂಡ ಸೋಮಶೇಖರ. ಏನಂದ್ರೆ ನೀವು ಸತ್ತಿರ ತಾನೆ? ಇವತ್ತು ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತು. ನಾನು ಸತ್ತಿರ ಸರ್ ಬರ್ತೀನಿ. ನಮ್ಮ ಯಾಕೋ ಈ ತರ ಸುಳ್ಳು ನಾಟಕ ಆಡ್ದೆ? ಆತ್ಮಹತ್ಯೆ ಮಾಡ್ಕೊಂಡಿದೀನಿ ಅಂತ ಟೆಲಿಗ್ರಾಮ್ ಬಂದಿತ್ತಲ್ಲೋ. ನಿಜ, ಆ ಟೆಲಿಗ್ರಾಮ ನಾನು ನನ್ನ ಫ್ರೆಂಡ್ ಮಾಡೇ ಕಳಿಸಿದ್ದು. ನಮ್ಮ ಮಾವನ ನಾಟಕವನ್ನು ತಿಳಿಯಲು ಈ ತರ ನಾಟಕ ಅಷ್ಟೇ ಸೋಮು, ಹೀಗಾದ್ರೂ ನನ್ನ ತಂಗಿ ಪವಿತ್ರಳಲ್ಲ ಪವಿತ್ರಳ ಅಂತ ನಿನ್ಗೆ ಅರಿವಾಯ್ತಲ್ಲೋ. ಅರಿವಾಯ್ತು, ಚೆನ್ನಾಗಿ ಅರಿವಾಯ್ತು ಕಳಿಸಿದ ಶಿವರಾಜ್. ಸೋಮು, ನೀನ್ ಅನ್ಕೊಂಡಂಗೆ ನನ್ನ ತಂಗಿ ಗಾಜಿನ ಗೊಂಬೆ ಅಲ್ಲ ಕಣೋ, ಪುಟ ಬಿಟ್ಟ ಚಿನ್ನದ ಗೊಂಬೆ. ಚಿನ್ನದ ಗೊಂಬೆ. ನಿಜ ಕಣ, ಅಂತ ಚಿನ್ನದ ಗೊಂಬೆನ ತೆಗೆದ ನಾನೇ ಭಾಗಿಸಲಿ ಕಣ. ನಡೆಯೋ, ಎಲ್ಲ ನಮ್ಮ ಮನೆ ಹೋಗೋಣ. ಬೇಡ ಸೋಮು, ಬೇಡ, ನಾನೆಲ್ಲೂ ಬರೋದಿಲ್ಲ. ನೀನು ನಿನ್ನ ಹೆಂಡತಿನ ಕರ್ಕೊಂಡು ಹೋಗೋ. ನೀನು ಬರ್ದಾರೆ ನನ್ನ ಮೇಲ್ದಾನೆ, ನನ್ನ ಮೇಲಾನೆ ಕಣ. ಸೋಮು, ನೀನು ನಮ್ ಜೊತೆ ಬರ್ಲೇಬೇಕಲ್ಲ, ಕಾರಣ ಇಲ್ಲಮ್ಮ, ಇಲ್ಲ, ನಾನೆಲ್ಲೂ ಬರೋದಿಲ್ಲಮ್ಮ. ನಂದು ಅಂತ ಇರೋದು ಇದೊಂದು ಮನೆಯಮ್ಮ. ಈ ಮನೆಯಲ್ಲೇ ನನ್ನ ತಂದೆಯ ಹೆಸರಿನಲ್ಲೇ ಇಲ್ಲೇ ಇರ್ತೀನಮ್ಮ. ಅಣ್ಣ, ನೀನ್ ನನ್ ಜೊತೆ ಬರ್ಲೇಬೇಕು, ಇಲ್ಲಾಂದ್ರೆ ನಿನ್ಗೆ ನನ್ನ ನಾಳೆ. ತಂಗಿ, ಅಣ್ಣ, ಆಯ್ತಮ್ಮ, ನಿನ್ನ ಆಸೆಯಂತೆ ನಾನು ನಿನ್ನ ಮನೆಯಲ್ಲೇ ಇರ್ತೀನಿ. ಸಾರ್ದ ಅಂತೂ ನಿನ್ನ ಬಾಳಿನ ಎಷ್ಟೇ ಕಷ್ಟ ಬಂದ್ರೆ ಎದುರಿಸಿ ಚಿನ್ನದ ಗೊಂಬೆ ಮಣ್ಣಿನ ಗೊಂಬೆ ಆಗಲ್ಲ ಅಂತ ತೋರಿಸ್ಬಿಟ್ಟೆ ಕಣ. ನೀನು ಚಿನ್ನದ ಗೊಂಬೆ ಕಣೆ. ಹೌದು ಹೌದು, ಈ ಶಿವಾನಂದನ ತಂಗಿ ಮಣ್ಣಿನ ಗೊಂಬೆ ಎಲ್ಲ, ಚಿನ್ನದ ಗೊಂಬೆ. ಚಿನ್ನದ ಗೊಂಬೆ. ನನ್ನ ಬಾಳಿನ ದೇವತೆ ನೀನೇ ಸಾರ್ದ, ನನ್ನ ಚಿನ್ನದ ಗೊಂಬೆ. ನೀನೇ ಚಿನ್ನದ ಗೊಂಬೆ. ಚಿನ್ನದ ಗೊಂಬೆ ಎಂಬ ಈ ಒಂದು ನಾಟಕ ಕೊನೆಯಾಗುತ್ತೆ. ಬಂಧುಗಳೇ, ಇದರಲ್ಲಿ ಸ್ವಲ್ಪ ನಾವು ಸಣ್ಣ ಪುಟ್ಟ ಕೆಲವಾರು ದೋಷಗಳಾಗಿವೆ, ಕೆಲವು ಒಳ್ಳೆಯದನ್ನು ಮಾಡಿದ್ದೀವಿ, ಕೆಲವು ತಪ್ಪುಗಳು ಆಗಿದೆ. ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಿ, ಕೆಟ್ಟದ್ದನ್ನು ಇಲ್ಲೇ ಬಿಟ್ಟು ನಮ್ಮ ಸಂಘದವ್ರನ್ನ, ನಮ್ಮ ಕಲಾವಿದರನ್ನ ಆರಿಸಿ ಆನಂದಿಸಿ. ಬಂದು